ನಮಸ್ತೆ ಸ್ನೇಹಿತರೆ, ಇವತ್ತು ನಾನು ಯಾವ ರೀತಿ ಪ್ಲ್ಯಾನ್ ಮಾಡಬೇಕು ತರಕಾರಿ ಬೆಳೆಯೋಕ್ಕೆ, ಅಟ್ಲೀಸ್ಟ್ ನಾನು ಯಾವ ರೀತಿ ಪ್ಲ್ಯಾನ್ ಮಾಡಿದ್ದೀನಿ ಅಥವಾ ಏನು ಮಾಡ್ತಿದ್ದೀನಿ ಅನ್ನೋದನ್ನು ಹಂಚ್ಕೋತೀನಿ. ಹಾಗೆಯೇ ನಿನ್ನೆ ವಿಡಿಯೋನಲ್ಲಿ ಒಂದು ಮರ ಮಿಸ್ ಮಾಡಿದ್ದೆ. ಸೊ ಇದು ಮಾವಿನ ಮರ, ಇದು ಕೂಡ ನಾನು ತಂದಾಕಿರೋದು. ಇದು ಕಸಿ ಮಾಡಿರ್ತಾರಲ್ಲ ಆ ಥರದ್ದು, ಅಂದರೆ ಗ್ರಾಫ್ಟಿಂಗ್ ಮಾಡಿರೋ ಮರ, ಅಲ್ಫಾನ್ಸೋ ತಳಿದು. ಹಾಗೇನು ಮರದಲ್ಲಿ ನಾವು 4 ಮರ ತೊಗೊಂಬಂದಿದ್ವಿ. ಸೊ ಇದು ಮಲ್ಬರಿ, ಇದು ರಾಮಫಲ ಮತ್ತು ಇದು ಚೇಪೆಕಾಯಿ. ಸೊ ಅದರಲ್ಲಿ ನಾನು ಮೇಂಟೈನ್ ಮಾಡೋದು ಮೇಯ್ನಾಗೆ ಇದು ಮಾವಿನ ಮರ. ಗಿಡಗಳ ಪ್ಲ್ಯಾನಿಂಗ್ ವಿಷಯಕ್ಕೆ ಬಂದರೆ, ಸೊ ಮೇಯ್ನು ನಮ್ಮ ಮನೆಗೆ ಏನೇನು ತರಕಾರಿಗಳು ಬೇಕು ಅದನ್ನು ಮೇಯ್ನಾಗೆ ಬೆಳ್ಸೋಕ್ಕೆ ಟ್ರೈ ಮಾಡಬೇಕು. ಸೊ ಅದಕ್ಕೆ ಒಂದು ಲಿಸ್ಟ್ ಮಾಡಿ, ನೀವೇನೇನು ತರಕಾರಿನ ಯೂಸ್ ಮಾಡ್ತೀರಾ ಅದರದ್ದೆಲ್ಲ ಲಿಸ್ಟ್ ಮಾಡಿಬಿಟ್ಟು ಎಷ್ಟು ಬೇಕಾಗುತ್ತೆ ಅದ್ರ ತಕ್ಕನಂಗೆ ಅಷ್ಟು ಗಿಡಗಳನ್ನ ಹಾಕೋಬೇಕು. ಸೊ ಹಾಗೇನು ಸ್ಟಾರ್ಟಿಂಗಲ್ಲಿ ಗೊತ್ತಾಗಲ್ಲ ಎಷ್ಟು ಬೇಕು ಏನು ಅಂತ ಹೇಳಿಬಿಟ್ಟು, ಅದಕ್ಕೆ ನೀವು ಒಂದೊಂದು ಗಿಡ ಸ್ಟಾರ್ಟಿಂಗ್ ಬೆಳ್ಸೋಕ್ಕೆ ಟ್ರೈ ಮಾಡಿದ್ರೆ ನಿಮ್ಗೊಂದು ಗೊತ್ತಾಗುತ್ತೆ ಎಷ್ಟು ಬರುತ್ತೆ ಔಟ್ಪುಟ್ ಅಂತ ಹೇಳಿಬಿಟ್ಟು. ಸೊ ಅದ್ರ ಮೇಲೆ ಒಂದು ಅಂದಾಜಾಗೆ ಮಾಡ್ತಾ ಹೋಗೋದಷ್ಟೇ. ಅಟ್ಲೀಸ್ಟ್ ನಾನು ಆ ಥರ ಮಾಡ್ತಿರೋದು. ಇವಾಗ ನನಗೂ ನಮ್ಮ ಮನೆಗೆ ಎಷ್ಟು ಟೊಮೆಟೊ ಬೇಕು, ಎಷ್ಟು ಮೂಲಂಗಿ ಬೇಕು ಇದೆಲ್ಲ ಗೊತ್ತಿಲ್ಲ. ಅಂದರೆ ಒಂದು ಅಂದಾಜಾಗೆ ಹೇಳ್ಬೋದೇ ಹೊರತು ಒಂದು ಗಿಡದಿಂದ ಇಷ್ಟೇ ಬರುತ್ತೆ ಅಷ್ಟೇ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಅಂದಾಜಾಗೆ ನಾವು ಇವಾಗ ನೋಡ್ತಿರ್ತೀವಲ್ಲ, ಈ ಗಿಡದಿಂದ ಇಷ್ಟಿಷ್ಟು ಬರ್ತಾ ಇರುತ್ತೆ ಅಂತ ಹೇಳಿಬಿಟ್ಟು ಅಂದಾಜಾಗೆ ನಾವು ಇಷ್ಟು ಗಿಡಗಳನ್ನ ಹಾಕಿದ್ರೆ ಸಾಕಾಗ್ಬೋದು ಅಂತ ಆ ನಿಟ್ಟಿನಲ್ಲಿ ನಾವು ಇವಾಗ ಮಾಡ್ತಿರೋದು. ಈಗ ನೆಕ್ಸ್ಟು ನಾನು ಮುಂದಿನ ವಿಡಿಯೋಗಳಲ್ಲಿ ಒಂದೊಂದು ಟಬ್ನಲ್ಲಿ ಏನೇನು ಹಾಕಿದ್ದೀನಿ ಅದರದ್ದು ಡಾಕ್ಯುಮೆಂಟೇಷನ್ನ ಮಾಡ್ತಾ ಹೋಗ್ತೀನಿ. ಸೊ ಆವಾಗ ನಿಮಗೂ ಕೂಡ ಗೊತ್ತಾಗುತ್ತೆ ಏನೇನು ಮಾಡಿದ್ದೀವಿ ಇವಾಗವರೆಗೂ, ನೆಕ್ಸ್ಟು ಯಾವ ರೀತಿ ನಾನು ಪ್ಲ್ಯಾನ್ ಮಾಡ್ತೀನಿ, ಯಾವ ರೀತಿ ಗಿಡಗಳನ್ನ ಬೆಳ್ಸೋಕ್ಕೆ ಟ್ರೈ ಮಾಡ್ತೀನಿ, ಆಮೇಲೆ ಏನೇನು ಕಲ್ತಿದ್ದೀನೋ ಎಕ್ಸ್ಪೀರಿಯೆನ್ಸು ಅದೆಲ್ಲ ನಿಮ್ಮ ಜೊತೆ ಹಾಗೇನೆ ಹಂಚ್ಕೋತಾ ಹೋಗ್ತೀನಿ. ಸೊ ಇದಿಷ್ಟು ಈ ವಿಡಿಯೋನಲ್ಲಿ. ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಧನ್ಯವಾದಗಳು.